ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀಮಧ್ವಮದದುಗ್ಧಾಬ್ಧಿಚಂದ್ರೋವತು ಸದಾ ನಘಃ ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ. ಮಂತ್ರಾಲಯ ಮಹಾಮಹಿಮ, ಮಹಾನ್ ತಪಸ್ವಿ, ಲೋಕ ಕಲ್ಯಾಣಕರ. ಭೌತಿಕವಾಗಿದ್ದಾಗಲೂ ಸಶರೀರವಾಗಿ ಬೃಂದಾವನದಲ್ಲಿ ಈಗಲೂ ಧ್ಯಾನಾಸಕ್ತರಾಗಿರುವಾಗಲೂ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಮಹಾನ್ ಕಾರ್ಯಗಳು, ಪವಾಡಗಳು ವರ್ಣನಾತೀತ. ಅಂತಹ ಪವಾಡಗಳಲ್ಲಿ ಶ್ರೇಷ್ಠವಾದ ಪವಾಡ ಇಲ್ಲಿದೆ, ನೋಡಿ ಕೇಳಿ. ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ಬಿಸಿ ರಕ್ತದ ವಿಜಯ ರಾಘವ ಭೂಪಾಲನು ಅಕ್ಕಪಕ್ಕದ ಮಿತ್ರರಾಜರೊಡನೆ ಅಸಭ್ಯವಾಗಿ ನಡೆದಿದ್ದಕ್ಕೆ ಅವರೊಡನೆ ಯುದ್ಧದಲ್ಲಿ ಸೋಲು ಅನುಭವಿಸಬೇಕಾಗಿ ಬಂತು. ಅವರು ರಾಜ್ಯದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದಿದ್ದರಿಂದ ರಾಜ ಭಂಡಾರವೆಲ್ಲ ಬರಿದಾಗಿ ಬಹಳ ಕಷ್ಟಕ್ಕೆ ಗುರಿಯಾದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಯತ್ನದ ಫಲವಾಗಿ ಎಲ್ಲ ರಾಜರುಗಳಿಗೆ ಸಂಧಿ ಏರ್ಪಟ್ಟು ಯುದ್ಧವು ಮುಕ್ತಾಯವಾಯಿತು. ಆದರೆ ಆಗ ಆದ ಲೂಟಿಯಿಂದಾಗಿ ದವಸ ಧಾನ್ಯಗಳು, ಸಂಪತ್ತು ಎಲ್ಲ ಪರರ ಪಾಲಾಯಿತು. ಅದೇ ಸಮಯಕ್ಕೆ ಪ್ರಕೃತಿ ವಿಕೋಪದಿಂದ ಮಳೆ ಬೆಳೆಗಳಾಗದೆ ತಂಜಾವೂರು ದೇಶಕ್ಕೆ ಭೀಕರ ಕ್ಷಾಮವು ತಲೆದೋರಿತು. ವಿಜಯರಾಘವ ನಾಯಕನಾದರೂ ಸ್ವಾಭಾವಿಕವಾಗಿ ಪ್ರಜಾಹಿತೈಷಿಯೂ ಉದಾರಿಯೂ ಆಗಿದ್ದನು. ರಾಜ ಭಂಡಾರವನ್ನೆಲ್ಲ ವಿನಿಯೋಗಿಸಿ ಪ್ರಜರಿಗೆ ಅನುಕೂಲ ಮಾಡಲು ಪ್ರಯತ್ನ ಪಟ್ಟನು. ದೊಡ್ಡ ರಾಜ್ಯದ ಪ್ರಜರಿಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಕೊನೆಗೆ ಹಿರಿಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮಾದಿಗಳನ್ನು ಹೇಳಿ ಯುದ್ಧ ಕಾಲದಲ್ಲಿ ಸಂಧಿಯಾಗಲು ಕಾರಣರಾದ ಅವರಿಗೆ ಶರಣು ಹೋದಲ್ಲಿ ಈ ಸಮಸ್ಯೆಗೆ ಪರಿಹಾರ ದೊರಕುವುದೆಂದು ಸಲಹೆ ಮಾಡಿದರು. ಆಗ ರಾಜನಿಗೆ ಪೂಜ್ಯ ರಾಜಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನಪಾಯಿತು. ಜೊತೆಗೆ ತನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂಬ ಅರಿವಾಗಿ ಆದ ತಪ್ಪಿಗಾಗಿ ಪರಿತಪಿಸಿದನು. ಕೊನೆಗೆ ಹಿತಚಿಂತಕರ ಆದೇಶದ ಮೇರೆಗೆ ಕುಂಭಕೋಣಕ್ಕೆ ಬಂದು ಕುಲ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ಕಣ್ಣೀರು ಸುರಿಸಿ ಈ ಕಷ್ಟದಿಂದ ಪಾರು ಮಾಡಬೇಕೆಂದು ಶರಣು ಹೋದನು. ಗುರುಗಳು ಕ್ಷಣ ಕಾಲ ಧ್ಯಾನಮಗ್ನರಾಗಿದ್ದರು. ಕ್ಷಾಮದ ಭೀಕರತೆ ಬೇಗನೆ ಮುಗಿಯುವಂತೆ ಕಾಣಲಿಲ್ಲ. ತಂಜಾವೂರಿಗೆ ಬಂದು ಪರಿಸ್ಥಿತಿ ಪರಿಶೀಲಿಸುತ್ತೇವೆ ಎಂದು ಕುಂಭಕೋಣದಿಂದ ಮಹಾಸಂಸ್ಥಾನದ ಪರಿವಾರ ಸಹಿತರಾಗಿ ಹೊರಟರು. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿಯೇ ಮಂತ್ರಸಿದ್ಧಿಯಾಗಿತ್ತು. ಅದನ್ನು ಸ್ವಾರ್ಥಕ್ಕಾಗಿ ಅವರು ಬಳಸಿರಲಿಲ್ಲ. ಈಗ ಜನರ ಯೋಗಕ್ಷೇಮಕ್ಕಾಗಿ ಉಪಯೋಗಿಸಲು ನಿಶ್ಚಯಿಸಿದರು. ಜ್ಞಾನಿಗಳಿಗೆ ಸಾಮಾನ್ಯ ವಿಚಾರ ಸಾಮಾನ್ಯ ಜನರಿಗದು ಪವಾಡವಾಗಿ ಕಾಣುತ್ತದೆ. ಆದ್ದರಿಂದ ಜ್ಞಾನಿಗಳು ಮಹಿಮೆಯನ್ನು ತೋರಲು ಇಷ್ಟಪಡುವುದಿಲ್ಲ. ದೇವರ ಇರುವಿಕೆ, ಧರ್ಮದಲ್ಲಿ ನಂಬಿಕೆ, ವೇದಗಳ ಮಹತ್ವ ತೋರಿಸಿ ಜನರಲ್ಲಿ ಆಸ್ತಿಕ ಭಾವನೆಯನ್ನು ಮೂಡಿಸಿ ಧಾರ್ಮಿಕ ಪ್ರಜ್ಞೆ ಉಂಟು ಮಾಡಲು ಒಮ್ಮೊಮ್ಮೆ ಅಮಾನುಷವಾದ ಮಹಿಮೆಯನ್ನು ಅನಿವಾರ್ಯವಾಗಿ ತೋರಬೇಕಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮರುದಿನ ಮಠದಲ್ಲಿದ್ದ ಧನಧಾನ್ಯ ಸಂಪತ್ತಿನೊಡನೆ ಕುಂಭಕೋಣಕ್ಕೆ ಬಂದರು. ತಾವು ತಂದಿದ್ದನ್ನೆಲ್ಲ ವಿನಿಯೋಗ ಮಾಡುವಂತೆ ರಾಜನಿಗೆ ಆದೇಶ ಮಾಡಿದರು. ಅವರ ಉದಾರ ಸ್ವಭಾವವನ್ನು ಕಂಡ ಆ ರಾಜ ಪ್ರಜರು ಅವರನ್ನು ದೇವರೆಂದೇ ಭಾವಿಸಿದರು. ಮರುದಿನ ರಾಜನ ಧಾನ್ಯಾಗಾರಕ್ಕೆ ಹೋಗಿ ಪರಿಶೀಲಿಸಿದರು. ಪರಮ ಕರುಣಾಳುಗಳಾದ ಗುರುಗಳು ರಾಜನ ಧಾನ್ಯಾಗಾರದಲ್ಲಿ ಶ್ರೀರಾಮ ಬೀಜಾಕ್ಷರವನ್ನು ಬರೆದು ಮರುದಿವಸ ಉಪವಾಸ ಕುಳಿತು ಧ್ಯಾನಾಸಕ್ತರಾದರು. 4ನೆಯ ದಿವಸ ರವಿ ಉದಯವಾಗುತ್ತಿದ್ದಂತೆ ಆ ಧಾನ್ಯಾಗಾರದಲ್ಲಿ ಒಂದು ಅದ್ಭುತ ಮಹಿಮೆಯೇ ನಡೆಯಿತು. ಸಮಸ್ತ ಧಾನ್ಯಗಳು ಕ್ಷಯವಾಗಿ ಹೊಸ ಧಾನ್ಯ ರಾಶಿಗಳಿಂದ ಧಾನ್ಯಾಗಾರ ತುಂಬಿ ತುಳುಕತೊಡಗಿತು. ಈ ಪವಾಡವನ್ನು ಕಂಡ ರಾಜ ಪ್ರಜರು ಆನಂದ ಅತಿಶಯದಿಂದ ಉತ್ಸಾಹಪೂರ್ವಕವಾಗಿ ಜಯ ಜಯ ಶ್ರೀ ರಾಘವೇಂದ್ರ ಎಂದು ವರ್ಷೋದ್ಗಾರ ಮಾಡಿದರು. ಅಂತೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೆ ಶ್ರೀ ಧಾನ್ಯ ಲಕ್ಷ್ಮೀ ದೇವಿಯು ಒಲಿದು ಧಾನ್ಯವನ್ನು ಅಕ್ಷಯವಾಗುವಂತೆ ಹರಿಸಿದಳು. ಈ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸುಭಿಕ್ಷವನ್ನುಂಟು ಮಾಡಿ ಕ್ಷಾಮವನ್ನು ಪರಿಹರಿಸಿದರು. ಮಳೆ ಬೆಳೆಗಳು ಮೊದಲಿನಂತೆ ಆಗುವವರೆಗೂ ಧಾನ್ಯಗಳು ಅಕ್ಷಯವಾಗಿ ತುಂಬಿ ತುಳುಕುತ್ತಿದ್ದುದು ಒಂದು ವಿಚಿತ್ರವಾಗಿ ಎಲ್ಲರನ್ನೂ ಆಶ್ಚರ್ಯದಲ್ಲಿ ಮುಳುಗಿಸಿತು.
ಪೂಜ್ಯರೇ, ನಿಮ್ಮ ಅನುಗ್ರಹದಿಂದ ನಾನು ನಮ್ಮ ಪ್ರಜೆಗಳು ಬದುಕಿದೆವು ಎಂದು ರಾಜನು ಉದ್ಗರಿಸಲು, ಇದೆಲ್ಲ ಶ್ರೀಹರಿಯ ಅನುಗ್ರಹವೇ ಹೊರತು ನಮ್ಮದೇನೂ ಇಲ್ಲ. ಕ್ಷಾಮ ಪರಿಹಾರವಾದಾಗ ವೇದ ಮಂತ್ರ ಜಪ ಹೋಮಾದಿಗಳನ್ನು ಏರ್ಪಡಿಸು ಎಂದು ರಾಜನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪ್ಪಣೆ ಮಾಡಿದರು. ಶ್ರೀಗಳವರ ನೇತೃತ್ವದಲ್ಲಿ 1 ತಿಂಗಳ ಕಾಲ ಜಪ ಹೋಮಾದಿಗಳನ್ನು ಮಾಡಿಸುತ್ತಿರಲು ಗುರುಗಳು ಸ್ವತಃ ತಾವು ಮಂತ್ರ ಪುರಶ್ಚರಣೆ ಅನುಷ್ಠಾನಗಳನ್ನು ಮಾಡಿದ್ದರಿಂದ ರಾಜ್ಯವೆಲ್ಲವೂ ಉತ್ತಮ ಮಳೆ ಬಿದ್ದು ನದಿಗಳು ತುಂಬಿ ಹರಿಯತೊಡಗಿದವು. ಪ್ರಜರು ಮೊದಲಿನಂತೆ ಧಾನ್ಯಗಳನ್ನು ಬೆಳೆದು ನೆಮ್ಮದಿ ಕಂಡರು. ಇಷ್ಟು ಅನುಗ್ರಹ ಮಾಡಿದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಕೃತಜ್ಞತೆ ಸಮರ್ಪಿಸಬೇಕೋ ತಿಳಿಯದ ರಾಜನು ಶ್ರೀಗಳವರ ಪ್ರಾತಃ ಕಾಲದಲ್ಲಿ ನಿತ್ಯದಂತೆ ಹೋಮ ಕಾರ್ಯವನ್ನು ತಿಲಕಿಸುತ್ತಿದ್ದಾಗ ಅವರಿಗೆ ವಿಜಯನಗರದ ಅರಸರು ಕೊಟ್ಟಿದ್ದ ಅತ್ಯುತ್ತಮವಾಗಿರುವ ರತ್ನಹಾರವನ್ನು ಕಾಣಿಕೆಯಾಗಿ ಅರ್ಪಿಸಿದರು. ತಾವಾದರೂ ವಿರಕ್ತರಾದ ಸನ್ಯಾಸಿಯಾದ್ದರಿಂದ ಅದನ್ನು ಅಗ್ನಿಪುರುಷ ದೇವರಿಗೆ ಅರ್ಪಿತವಾಗಲೆಂದು ಹೋಮಾಗ್ನಿಯಲ್ಲಿ ಹಾಕಿಬಿಟ್ಟರು. ಇದೇ ಅಲ್ಲವೇ ನಿಷ್ಪೃಹ ವ್ಯಕ್ತಿತ್ವ. ಆಗ ಅವಾಕಾದ ರಾಜನು ಮನಸ್ಸಿಗೆ ಖೇದ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದರು. ಮರುದಿನ ಯಥಾರೀತಿ ಅಗ್ನಿಕ ಮುಗಿಸಿ ರಾಜನನ್ನು ಹೋಮಕುಂಡದ ಹತ್ತಿರ ಕರೆಸಿ ಅಗ್ನಿ ಅಂತರ್ಗತ ಪರಶುರಾಮ ದೇವನನ್ನು ಪ್ರಾರ್ಥಿಸಿ ಆ ರತ್ನಹಾರವನ್ನು ಪುನಃ ಅಗ್ನಿಯಿಂದ ತೆಗೆದು, ರಾಜ, ನಿನಗೂ ನಿನ್ನ ಪ್ರಜೆಗಳಿಗೂ ಇನ್ನು ಮೇಲೆ ಯಾವ ಭಯವೂ ಇಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ರತ್ನಹಾರವನ್ನು ರಾಜನ ಕೊರಳಿಗೆ ಹಾಕಿದರು. ಇಮ್ಮಡಿಯಾಗಿ ಹೊಳೆಯುತ್ತಿರುವ ಹಾರವನ್ನು ನೋಡಿ ಆ ಪವಾಡಕ್ಕೆ ಬೆರಗಾದ ರಾಜನು ಶ್ರೀಗಳವರು ಮಾಡಿದ ಅನುಗ್ರಹಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಬೇಕೋ ತಿಳಿಯದಾದನು ಮತ್ತು ತನ್ನ ಸರ್ವಸ್ವವನ್ನು ಶ್ರೀಗಳವರ ಚರಣಾರವಿಂದಕ್ಕೆ ಅರ್ಪಿಸಿ ದಾಸಾನುದಾಸನಾದನು. ಆಗ ಅವನು ಕೊಟ್ಟ ಮಾನ್ಯಗಳು ಈಗಲೂ ಶ್ರೀ ಮಠದ ಸುಪರ್ದಿಯಲ್ಲೇ ಇದೆ. ನೋಡಿದ್ರಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ. ಇಂತಹ ಇನ್ನೂ ಅನೇಕ ಶ್ರೀ ಗುರುರಾಯರ ಪವಾಡಗಳನ್ನು ನೋಡಲು SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀ ಗುರುರಾಯರ ಕೃಪೆ, ಆಶೀರ್ವಾದ, ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.